ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ಸ್ ವಾರ್ ಜೋರಾಗಿದೆ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಒಂದಷ್ಟು ಕಿತ್ತಾಟಗಳು, ಸೋಷಿಯಲ್ ಮೀಡಿಯಾದಲ್ಲಿ ವಾರ್ಗಳು ನಡೀತಿರುವಂತದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದರ್ಶನ್ ಅವರ ಫ್ಯಾನ್ಸ್ ಮಧು ಅವರು ಮತ್ತೆ ಮುರಳಿ ಅವರು ನಮ್ಮ ಜೊತೆ ಇರುವಂತದ್ದು. ಸೊ ಅವ್ರನ್ನ ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತ. ಸರ್, ಈ ಒಂದು ಫ್ಯಾನ್ಸ್ ವಾರ್ ಬಗ್ಗೆ ಏನ್ ಹೇಳ್ತೀರಿ ಆಸ್ ಎ ನೀವು ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿ ಅಂತ? ಮೇಡಮ್, ಮೊದಲನೇದಾಗಿ ಇಲ್ಲಿ ನಾನು ಫ್ಯಾನ್ಸ್ ವಾರ್ ಮಾಡಕ್ ಬಂದಿಲ್ಲ. ಅಂದ್ರೆ ಫ್ಯಾನ್ಸ್ ವಾರ್ ಅಲ್ಲ ಇದು. ಆಕ್ಚುಲಿ ಫ್ಯಾನ್ಸ್ ವಾರ್ ಹೆಂಗ್ ಸೃಷ್ಟಿ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಈಗ ನಮ್ಮ ಡೆವಿಲ್ ಸಿನಿಮಾ ಬಂದಿರೋದು ಮುಂಚೆ, ಅಂದ್ರೆ ಈಗ ಮಾರ್ಕ್ ಬರ್ತಾ ಈಗ. ಇದಕ್ಕಿಂತ ಮುಂಚೆ ನಾವುಗಳು ಏನ್ ಹೇಳಿದ್ವಿ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಏನ್ ಹೇಳಿದ್ವಿ, ಇವತ್ತು ನಮ್ದು ಜಾತ್ರೆ ನಡೀತಾ ಇದೆ, ಅಂದ್ರೆ ಡೆವಿಲ್ ಹಬ್ಬ ನಡೀತಾ ಇದೆ. ಸೊ ಇದೆಲ್ಲ ಹಬ್ಬನ ಆದ್ಮೇಲೆ ನೆಕ್ಸ್ಟ್ ನಮ್ದು ಅಂದ್ರೆ ಮಾರ್ಕ್ ಬರುತ್ತೆ. ಸೊ ಮಾರ್ಕ್ ಅವ್ರ ಹಬ್ಬಕ್ಕೆ ಹೋಗೋಣ ಅಂದ್ರೆ ಆ ಲೆವೆಲ್ಗೆ ಇಷ್ಟಪಡ್ತಾ ಇದ್ರು. ಯಾಕೆ ಅದಕ್ಕಿಂತ ಸುದೀಪಣ್ಣ ಟ್ವೀಟ್ ಮಾಡಿದ್ರು, ಸೊ ಒಳ್ಳೇದಾಗ್ಲಿ ಡೆವಿಲ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಶಿವಣ್ಣ ಟ್ವೀಟ್ ಮಾಡಿದ್ರು. ಸೊ ಯಾವುದೋ ಇಲ್ಲಿ ಫ್ಯಾನ್ಸ್ ವಾರ್ ಆಗ್ಬೇಕು ಅನ್ನೋದು ನಮಗೂ ಇಂಟೆನ್ಷನ್ ಇರಲಿಲ್ಲ, ಯಾರಿಗೂ ಇಂಟೆನ್ಷನ್ ಇರಲಿಲ್ಲ. ಬಟ್ ಇದು ಹೆಂಗಾಯ್ತು ಅಂತ ಅಂದ್ರೆ ಯಾರೋ ಒಬ್ಬ ಪೋಸ್ಟ್ ಮಾಡಿದ್ರಿಂದನೋ ಏನೋ ಅಂತ ಇಲ್ಲಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸುದೀಪಣ್ಣನ ಬಗ್ಗೆ ಒಂದು ಗೌರವ ಇದೆ. ಏನಂತಂದ್ರೆ ಅವ್ರು ಏನೇ ಮಾತಾಡಿದ್ರು ಒಂದು ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಅಂದ್ರೆ ಒಂದು ಮಾತಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಿ ಮಾತಾಡ್ತಕ್ಕಂಥ ವ್ಯಕ್ತಿ ಒಂಥರ ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಮಾತಾಡಿದ್ರಲ್ಲ, ಯಾರಿಗೆ ಮಾತಾಡಿದ್ರು? ಇಲ್ಲಿ 3 ಅರ್ಥನ ತಿಳ್ಕೊಬಹುದು. ಒಂದು, ಈಗ ಏನ್ ವಾರ ನಡೀತಾ ಇದೆ, ನಮ್ಮ ಡಿ ಬಾಸ್ಗೆ ಮಾತಾಡಿದ್ರು, ಡಿ ಬಾಸ್ ಫ್ಯಾನ್ಸ್ಗೆ ಮಾತಾಡಿದ್ರು ಅನ್ನೋ ತರ ಒಂದು ಅರ್ಥದಲ್ಲಿ ಆಗ್ಬೋದು. ಗಜಪಡೆ ಅಂದ ತಕ್ಷಣ ಇವ್ರಿಗೆ ಆಗ್ಬೋದು. ಇನ್ನೊಂದು ಅರ್ಥದಲ್ಲಿ ಏನಾಗುತ್ತೆ ಅಂದ್ರೆ 2 ಸಿನಿಮಾಗಳು ಬರ್ತಾ ಇದೆ, ಸೊ ಇನ್ನೊಂದು 45 ಬರ್ತಾ ಇದೆ, ಮಾರ್ಕ್ಸ್ ಬರ್ತಾ ಇದೆ. ಸೊ ನಮ್ದು ಸೆಟ್ ಆಗಿದೆ, ನಮ್ದು ನಾನು ಮಾತಿಗೆ ಬದ್ಧ, ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ, ರಿಲೀಸ್ ಮಾಡ್ತಾ ಇದ್ದೀನಿ, ನಾನು ಮಾತಿಗೆ ಬದ್ಧ. ಇಲ್ಲಿ ನಮ್ಮನ್ನ ತಡೆಯೋಕೆ ಅಂತಾನೆ ಒಂದು ಪಡೆ ಇದೆ. ಸೊ ಆ ಪಡೆ ತೊಡೆ ತಟ್ಟಿ ನಿಂತ್ಕೊಂಡ್ರೆ ನಾವು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿ ಇದು ಆ ಆಂಗಲ್ ಯೋಚನೆ ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ, ಆ ಆಂಗಲ್ ಬಿಟ್ಬಿಟ್ರು, ಆ ಆಂಗಲ್ ಯೋಚನೆ ಮಾಡ್ತಿಲ್ಲ ಇಲ್ಲಿ ಡಿ ಬಾಸ್ ಫ್ಯಾನ್ಸು ಇದು. ಆಮೇಲೆ ಇಲ್ಲಿ ಒಂದು ವಿಚಾರ ಹೇಳ್ಬಿಡ್ತೀನಿ, ನಾನು ಒಬ್ಬ ಡಿ ಬಾಸ್ ಫ್ಯಾನ್ ಆಗಿ ಒಂದು ವಿಚಾರ ಹೇಳ್ತೀನಿ. ಯಾವುದೇ ವಿಚಾರ ಆಗ್ಲಿ ಡಿ ಬಾಸ್ ಫ್ಯಾನ್ಸ್ ವಿಚಾರಕ್ಕೆ ಯಾಕೆ ಬರುತ್ತೆ? ಎಲ್ಲ ಸುತ್ಕೊಂಡು ಯಾಕೆ ಇಲ್ಲಿಗೆ ಬರುತ್ತೆ? ನೀವು ಯಾವ್ದಾದ್ರು ಒಂದು ಟಿಪ್ಪರ್ ಲಾರಿ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಅಲ್ಲೇನಾದ್ರು ಡಿ ಬಾಸ್ ಫೋಟೋ ಹಾಕೊಂಡು ಏನಾದ್ರೆ ಒಬ್ಬ ಮಹಿಳೆಯನ್ನು ಬಲಿ ತೆಗೆದುಕೊಂಡ ಡಿ ಬಾಸ್ ಅಭಿಮಾನಿ, ಸೊ ಅವ್ರ ಫೋಟೋ ಹಾಕೊಂಡು ಟಿಪ್ಪರ್ ಲಾರಿ ಆಕ್ಸಿಡೆಂಟ್ ಆದ್ರೆ ಅದಕ್ಕೂ ಯಾಕೆ ಡಿ ಬಾಸ್ ಫ್ಯಾನ್ ಬರ್ತೀರಾ? ಬಟ್ ಏನೇ ಮಾಡ್ಲಿ ಡಿ ಬಾಸ್ ವಿಚಾರಕ್ಕೆ ಬರ್ತಾರೆ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು, ನನಗೆ ಫ್ಯಾನ್ಸ್ ವಾರ್ ಇಷ್ಟ ಇಲ್ಲ. ಬಟ್ ಯಾಕೆ ಕ್ವಶನ್ ಮಾರ್ಕ್ ಹಾಕಿದ್ರು ಸ್ಪಷ್ಟ. ಈಗ ಮತ್ತೀಗ ಚಂದ್ರಚೂಡ್ ಅವರು ಒಂದು ಹೇಳಿಕೆ ಕೊಟ್ಟರು, ಏನಪ್ಪಾ ಅಂತಂದ್ರೆ ಇದು ಪೈರಸಿಗೋಸ್ಕರ ಅಂತ. ಬಟ್ ಪೈರಸಿಗೋಸ್ಕರ ಅಂತ ಹೇಳೋದಿನ ಅಲ್ಲಿ ಬಹಿರಂಗವಾಗಿ ಹೇಳ್ಬೋದಿತ್ತು. ಅದೇನು ಮುಚ್ಚಿಟ್ಕೊಂಡು ಇಂಡೈರೆಕ್ಟ್ ಹೇಳೋ ಅವಶ್ಯಕತೆ ಇರಲಿಲ್ಲ. ಪೈರಸಿಗೋಸ್ಕರ ಆಗಿದ್ರೆ ಡೈರೆಕ್ಟ್ ಹೇಳ್ಬೋದಿತ್ತು ಸುದೀಪಣ್ಣ. ಬಟ್ ಅಲ್ಲಿ ಏನೋ ಒಂಥರ ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಹೇಳಿದ್ರು. ಬಟ್ ಇದು ನಾನು ಏನು ಅಕ್ಸೆಪ್ಟ್ ಮಾಡಿಲ್ಲ, ನಮಗೆ ಹೇಳಿದ್ರು ಅಂತ ಏನಿಲ್ಲ. ಬಟ್ ಇಲ್ಲಿ ವಾರ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ದರ್ಶನ್ ಫ್ಯಾನ್ ಅಂದ್ರೆ ನಾನು ಒಬ್ಬನೇ ಅಲ್ಲ, ಸಾವಿರಾರು ಜನ ಸೈನ್ಯ ಇದೆ, ಅದ್ರಲ್ಲಿ ವಾರ್ ಸ್ಟಾರ್ಟ್ ಆಗಿದೆ, ಅದೇನು ಬೇರೆ. ಬಟ್ ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತಾ ಇರೋದು, ಇದು ನನಗೆ ವಾರ್ ಮಾಡೋದು ನನಗೂ ಅವಶ್ಯಕತೆ ಇಲ್ಲ, ಇದು ನಮ್ಗೆ ಹೇಳಿದ್ರೆ ಅಂತ ನಾನು ಏನು ಅನ್ಕೋತಾ ಇಲ್ಲ. ಬಟ್ ಸ್ಟಾರ್ಟ್ ಆಗೋಗಿದೆ, ಏನು ಮಾಡೋಕ್ಕಲ್ಲ. ಬಟ್ ಅದನ್ನ ಒಬ್ಬರು ಸೀನಿಯರ್ ನಟ, ಪ್ರಬುದ್ಧ ನಟ, ಸೊ ಈ ರೀತಿ ಹೇಳಿಕೆ ಕೊಟ್ಟಿದ್ದು ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಬೇಕಾಯ್ತು ಅನ್ನೋದು ನನ್ನ ಅಭಿಪ್ರಾಯ.